ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹೆ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯನ ಅನುಗ್ರಹ ಈ ಲೋಕಕ್ಕೆಲ್ಲ ಬೇಕು. ಆದ್ದರಿಂದ ನಮ್ಮ ಆತ್ಮೀಯರಾದಂತಹ ರಘು ಇನ್ನೂ ಅನೇಕರು ಸೇರಿ ಇವತ್ತು 108 ಸೂರ್ಯ ನಮಸ್ಕಾರ ಹಾಗೂ ಅರುಣಪೂರ್ವಕ ಆ ಮಂತ್ರಗಳನ್ನು ಹೇಳುತ್ತಾ ಗುರುಗಳ ಆಶೀರ್ವಾದದೊಂದಿಗೆ ನಾವು ಇವತ್ತು ಅದ್ಭುತವಾಗಿ ಈ ಒಂದು ಸಾಧನೆಯನ್ನು ಮಾಡಿದ್ದೇವೆ. ಈ ತಪಸ್ಸಿನ ಫಲವಾಗಿ ಆ ಭಗವಂತನ ಕರುಣೆ ಯಾವ ರೀತಿ ಅಂದರೆ, ನಾವು ಈ ನಮಸ್ಕಾರವನ್ನು ಮಾಡುವಾಗ ಸಿಂಚನವಾಯಿತು, ಅಂದರೆ ಪುಷ್ಪವೃಷ್ಟಿ ಅಂತ ಹೇಳ್ತೀವಿ. ಅದು ನಮಗೆ ಗೋಚರವಾಯಿತು, ಬಂತು, ಒಂದು 4 ಹನಿ ಬಂತು. ಇದಕ್ಕಿನ್ನ ಇನ್ನೇನು ಬೇಕು ಸಾಕ್ಷಿ. ಧರ್ಮೋ ರಕ್ಷತಿ ರಕ್ಷಿತಃ. ನಾವೆಲ್ಲರೂ ಸಹ ಧರ್ಮವನ್ನ ಕಾಪಾಡೋಣ, ಆ ಧರ್ಮ ನಮ್ಮನ್ನ ರಕ್ಷಿಸತ್ತೆ ಅಂತ ಹೇಳುತ್ತಾ ಎಲ್ಲವೂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ವಿಶೇಷತೆ ಏನು ಗುರುಗಳೇ? ಇವತ್ತು ರಥಸಪ್ತಮಿ ಅಂತ. ರಥಸಪ್ತಮಿ ಸೂರ್ಯನು ಉತ್ತರಾಭಿಮುಖವಾಗಿ ಸಂಚಾರವನ್ನು ಮಾಡ್ತಕ್ಕಂತಹ ದಿವಸ. ಇದಕ್ಕೆ ಅನೇಕ ರೀತಿಯಾದಂತಹ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆದ್ದರಿಂದ ಆ ಸೂರ್ಯನ ಯಾವ ರೀತಿ ಸಂಚಾರವಾಗುತ್ತಾ ಇದೆಯೋ ಅದೇ ರೀತಿಯಾಗಿ ಯಾವ ರೀತಿ ಬೆಳಕಿ ಆ ಬೆಳಕಿನಿಂದ ನಾವೆಲ್ಲರೂ ಆರೋಗ್ಯವಾಗಿ ಸಮೃದ್ಧಿಯಾಗಿದ್ದೇವಲ್ಲ, ಆ ಒಂದು ಸಾಕ್ಷಿಯಾಗಿಟ್ಕೊಂಡು ಸನಾತನ ಧರ್ಮದಲ್ಲಿ ಏನು ಹೇಳಿದಾರೋ ನಮ್ಮ ಋಷಿ ಮುನಿಗಳು ಅದೇ ರೀತಿಯಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಅದೇ ರೀತಿಯಾಗಿ ಮಾಡಿದ್ದೇವೆ. ನಮ್ಮ ಆತ್ಮೀಯರಾದಂತಹ ರಘು ಅವರು ಇನ್ನೂ ಅನೇಕರು ಇದರ ಜೊತೆಗೆ ಒಟ್ಟುಗೂಡಿಸಿ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಎಲ್ಲರಿಗೂ ಒಳ್ಳೆಯದೇ ಆಗಲಿ, ನಾವು ಒಳ್ಳೆಯದನ್ನೇ ನೆನೆಯೋಣ. ಡೂ ಗುಡ್, ಬಿ ಗುಡ್. ಅವರ ಜನ್ಮದಿನ ಹಾಗೆ ನನ್ನ ಆತ್ಮೀಯರಾದಂತಹ ರಘು ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ, ಪ್ರಸಾದ ವಿನಿಯೋಗ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲ ರೀತಿಯಾದಂತಹ ಸಂಪತ್ತು, ಸಮೃದ್ಧಿ, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಕೊಟ್ಟು, ಕೀರ್ತಿಯನ್ನು ಕೊಟ್ಟು ಆ ಭಗವಂತನು ಕಾಪಾಡಲಿ, ಈಶ್ವರನ ಅನುಗ್ರಹವಾಗಲಿ ಅಂತ ಹೇಳುತ್ತಾ ನಮ್ಮ ಗುರುಗಳ ಪರಂಪರೆಯಾದಂತಹ ಶಂಕರಾಚಾರ್ಯರ ಎಲ್ಲ ಪರಂಪರೆ ಇವತ್ತು ಪೀಠದಲ್ಲಿರ್ತಕ್ಕಂತಹ ವಿಧುಶೇಖರ ಭಾರತೀಯವರವರೆಗೂ ಅವರ ಪಾದಾರವಿಂದಕ್ಕೆ ನಮಿಸುತ್ತಾ ಈ ನಮ್ಮ ರಘು ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀವಿ. ಶಾಂತಿ ಶಾಂತಿ ಶಾಂತಿ. ಮಂಗಳಮಸ್ತು.